ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇವತ್ತು ನಾವು ನೋಡೋಣ ಹೊಸದಾಗಿ ಅಪ್ಡೇಟ್ ತಂದಿದ್ದಾರೆ ಪ್ಲೇ ಆಫ್ ಮ್ಯಾಚಸ್ ಬಗ್ಗೆ. ಅವೇನಂತ ನೋಡೋಣ ಬನ್ನಿ. ಮೊದಲು ನಾವು ಹೊಸದಾಗಿರೋ ಅಪ್ಡೇಟ್ನ ತಿಳಿಯೋದಕ್ಕೂ ಮುಂಚೆ ಹಳೆ ಅಪ್ಡೇಟ್ ಯಾವ ಥರ ಇತ್ತು ಮತ್ತು ಪ್ಲೇ ಆಫ್ನ ಮ್ಯಾಚಸ್ ಯಾವ ಥರ ನಡೆಸ್ತಾ ಇದ್ರು ಅಂತ ಫಸ್ಟ್ ನೋಡ್ಬಿಡೋಣ. ಆಮೇಲೆ ನ್ಯೂ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಹಳೆ ಸೀಸನ್ಗಳಲ್ಲಿ ಆಡಿಸ್ತಿರ್ತಾರೆ ಪ್ಲೇ ಆಫ್ನಲ್ಲಿ 5 ಮ್ಯಾಚಸ್ನ ಮತ್ತು 6 ಟೀಮ್ಸ್ ಮಾತ್ರ ಕ್ವಾಲಿಫೈರ್ ಆಗವು. ಇವೆರಡು ಪಾಯಿಂಟ್ಸ್ನ ನೆನಪಿಕೊಳ್ಳಿ. ಇದರಿಂದನೇ ನಮಗೆ ಯಾವ ಥರ ಅಪ್ಡೇಟ್ ತಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು 5 ಮ್ಯಾಚಸ್ ಅವು ಯಾವುವು ಅಂದರೆ ಎಲಿಮಿನೇಟರ್ 1, ಎಲಿಮಿನೇಟರ್ 2, ಸೆಮಿಫೈನಲ್ 1, ಸೆಮಿಫೈನಲ್ 2 ಮತ್ತು ಫೈನಲ್ ಮ್ಯಾಚು. ಈ ಥರ 5 ಮ್ಯಾಚಸ್ನ ಆಡಿಸ್ತಾಯಿದ್ರು. ಇದು ಓಲ್ಡ್ ಫಾರ್ಮ್ಯಾಟ್ ಆಗಿದೆ. ನೋಡೋಣ ಹೊಸ್ದಾಗಿ ಯಾವ ಥರ ಇಂಪ್ರೂವ್ ಮಾಡಿದ್ದಾರೆ ಅಂತ. ನ್ಯೂ ಅಪ್ಡೇಟ್ನಲ್ಲಿ ಅವೆರಡು ಪಾಯಿಂಟ್ಸ್ಗೆ ಇವೆರಡು ಪಾಯಿಂಟ್ಸ್ನ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಪಾಯಿಂಟ್ ಬರುತ್ತೆ, ಇದರಲ್ಲಿ 7th ಮತ್ತು 8th ಪ್ಲೇಸಿನ ಟೀಮ್ನು ಸೆಲೆಕ್ಟ್ ಆಗೋ ಥರ ಪ್ಲೇ ಆಫ್ಗೆ ಈ ಥರ ಅಪ್ಡೇಟ್ ಮಾಡಿದ್ದಾರೆ, ಇದೊಂದು. ಮತ್ತು ಸೆಕೆಂಡ್ನೇದು, ಇದರಲ್ಲಿ 9 ಮ್ಯಾಚಸ್ನ ಆಡಿಸ್ತಾರೆ. 5 ಮ್ಯಾಚಸ್ಸಲ್ಲಿ 9 ಮ್ಯಾಚಸ್ಸಲ್ಲಿ ಹೊಸದಾಗಿ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಮ್ಯಾಚಸ್ ಯಾವ್ಯಾವಿದೆ, ಯಾರ್ಯಾರ ಜೊತೆ ಅಂತ. ಮೊದಲು ಬರುತ್ತೆ, ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಬೇಕಾದ್ರೆ ವೀಡಿಯೋನ ಸ್ಟಾಪ್ ಮಾಡಿ ಬೇಕಾದ್ರೆ ನೀವು ಒಬ್ಸರ್ವ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲು ಬರುತ್ತೆ ಪ್ಲೇ ಇನ್ ಮ್ಯಾಚಸ್ಸು. ಮೊದಲನೇದು ಬರುತ್ತೆ ಪ್ಲೇ ಇನ್ 1. ಇದರಲ್ಲಿ ಆಡಬೇಕಾಗುತ್ತೆ 5th ಪ್ಲೇಸ್ ಮತ್ತು 8th ಪ್ಲೇಸಿನ ಟೀಮ್ಸು. ಇವೆರಡು ಪ್ಲೇ ಇನ್ 1ನ ಮ್ಯಾಚಸ್ ಆಡ್ತವೆ. ಗೆದ್ದವರು ಎಲಿಮಿನೇಟರ್ 1 ಮ್ಯಾಚಸ್ನ ಆಡೋಕ್ಕೆ ಹೋಗ್ತಾರೆ ಮತ್ತು ಸೋತವ್ರಿಗೆ ಚಾನ್ಸ್ ಇಲ್ಲ. ಸೆಕೆಂಡ್ನೇ ಮ್ಯಾಚ್ ಬರುತ್ತೆ ಪ್ಲೇ ಇನ್ 2. ಇದರಲ್ಲಿ ಆಡ್ತಾರೆ 6th ಮತ್ತು 7th ಪ್ಲೇಸಿನ ಟೀಮ್ಸು. ಇದರಲ್ಲಿ ಗೆದ್ದವರು ಎಲಿಮಿನೇಟರ್ 1 ಆಡೋದಕ್ಕೆ ಹೋಗ್ತಾರೆ ಮತ್ತು ಸೋತವರು ಅಲ್ಲೇ ಸ್ಟಾಪ್ ಆಗ್ತಾರೆ. ಮೂರನೇ ಮ್ಯಾಚ್ ಬರುತ್ತೆ ಎಲಿಮಿನೇಟರ್ 1 ಮ್ಯಾಚ್. ಇದರಲ್ಲಿ ಆಡ್ತಾರೆ ಪ್ಲೇ ಇನ್ 1 ವಿನ್ ಆದ ಟೀಮು ಮತ್ತು ಪ್ಲೇ ಇನ್ 2 ವಿನ್ ಆದ ಟೀಮು ಈ ಎಲಿಮಿನೇಟರ್ 1ನ ಆಡ್ತಾರೆ. ಹೆಸರಲ್ಲೇ ಇದೆ ಎಲಿಮಿನೇಟರು. ಈ ಎಲಿಮಿನೇಟರ್ ಮ್ಯಾಚಸ್ನಲ್ಲಿ ಯಾರೇ ಸೋತರೂ ಕೂಡ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗೋದೇ ಇಲ್ಲ. ಇದರಲ್ಲಿ ಮೂರನೇ ಮ್ಯಾಚಲ್ಲಿ ಗೆದ್ದವರು ಆಡೋಕ್ಕೆ ಹೋಗ್ತಾರೆ. ಎಲಿಮಿನೇಟರ್ 2 ಮ್ಯಾಚ್ನ ಆಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ. ಇದು 5ನೇ ಮ್ಯಾಚ್ಗೆ ಸೆಲೆಕ್ಟ್ ಆಗ್ತಾರೆ ಇವರು. ಇದಕ್ಕೂ ಮೊದಲು ನಡೆಯುತ್ತೆ 4th ಮ್ಯಾಚ್. ಈ ಮ್ಯಾಚ್ ಆಗುತ್ತೆ ಮಿನಿ ಕ್ವಾಲಿಫೈರ್. ಇದರಲ್ಲಿ ಆಡ್ತಾರೆ 3rd ಮತ್ತು 4th ಪ್ಲೇಸ್ನ ಟೀಮ್. ಅಪ್ಡೇಟ್ನಿಂದ ಹೇಳ್ಬೇಕು ಅಂದರೆ ಇದರಲ್ಲಿ 1st, 2nd, 3rd, 4th ಈ ಟೀಮ್ಸ್ ಏನಿದಾವಲ್ಲ ಇವಕ್ಕೆ ಒಂದು ಚಾನ್ಸ್ ಹೋದರೂ ಇನ್ನೊಂದು ಚಾನ್ಸ್ ಇರುತ್ತೆ. ಮತ್ತು ಇನ್ನು ಮಿಕ್ಕಿರೋ 5th, 6th, 7th, 8th ಈ ಟೀಮ್ಸ್ಗಳಿಗೆ ಚಾನ್ಸ್ ಇರೋದಿಲ್ಲ. ಒಂದು ಮ್ಯಾಚ್ ಸೋತರೂ ಕೂಡ ಅವರು ಹೋಗ್ಬೇಕಾಗುತ್ತೆ ಮನೆ ಕಡೆಗೆ. ಈ ಥರ ಮಿನಿ ಕ್ವಾಲಿಫೈರ್ನ ಆಡ್ತಾರೆ 3rd ಮತ್ತು 4th ಪ್ಲೇಸ್ನ ಟೀಮ್. ಸೋತವ್ರಿಗೆ ಅಬ್ಸಲ್ಯೂಟ್ಲಿ ಇನ್ನೊಂದು ಚಾನ್ಸ್ ಇರುತ್ತೆ. ಸೋತವ್ರು ಆಡ್ತಾರೆ ಎಲಿಮಿನೇಟರ್ 2ನ ಮ್ಯಾಚ್ ಮತ್ತು ಗೆದ್ದವ್ರು ಹೋಗ್ಬೇಕಾಗುತ್ತೆ ಎಲಿಮಿನೇಟರ್ 3 ಮ್ಯಾಚ್ಗೆ. 5th ಮ್ಯಾಚ್ ನಡೆಯುತ್ತೆ ಎಲಿಮಿನೇಟರ್ 2. ಇದರಲ್ಲಿ ಆಡ್ತಾರೆ ಎಲಿಮಿನೇಟರ್ 1 ವಿನ್ ಆದ ಟೀಮು ಮತ್ತು ಮಿನಿ ಕ್ವಾಲಿಫೈರ್ನಲ್ಲಿ ಲೂಸರ್ ಆಗಿರೋ ಟೀಮು. ಇದರಲ್ಲಿ ಗೆದ್ದಂಥ ಟೀಮು ಹೋಗ್ತಾರೆ ಎಲಿಮಿನೇಟರ್ 3 ಆಡೋದಕ್ಕೆ. ಆಗಲೇ ಹೇಳ್ದಂಗೆ ಸ್ಟಾರ್ಟ್ ಆಗುತ್ತೆ 6th ಮ್ಯಾಚು ಎಲಿಮಿನೇಟರ್ 3. ಇದರಲ್ಲಿ ಆಡ್ತಾರೆ ಮಿನಿ ಕ್ವಾಲಿಫೈರ್ ವಿನ್ ಆದ ಟೀಮು ಮತ್ತು ಎಲಿಮಿನೇಟರ್ 2ನ ವಿನ್ ಆಗಿರೋ ಟೀಮು. ಇದರಲ್ಲಿ ಗೆದ್ದವರು ಸೀದಾ ಹೋಗ್ತಾರೆ ಕ್ವಾಲಿಫೈರ್ 2 ಮ್ಯಾಚ್ ಆಡೋದಕ್ಕೆ ಮತ್ತು ಸೋತವ್ರಿಗೆ ಚಾನ್ಸ್ ಇರಲ್ಲ. ಹೆಸರಲ್ಲೇ ಇದೆ ಎಲಿಮಿನೇಟ್ ಆಗಿ ಹೋಗ್ತಾರೆ. ಮತ್ತು ಈಗ ನಡೆಯುತ್ತೆ 7th ಮ್ಯಾಚ್. ಇದು ಕ್ವಾಲಿಫೈರ್ 1 ಮ್ಯಾಚ್ ಆಗಿದೆ. ಇದರಲ್ಲಿ ಆಡ್ತಾರೆ 1st ಮತ್ತು 2nd ಪ್ಲೇಸಿನ ಟೀಮ್ಸು. ಇದರಲ್ಲಿ ಗೆದ್ದವರು ಸೀದಾ ಫೈನಲ್ಗೆ ಹೋಗ್ತಾರೆ ಮತ್ತು ಸೋತವರು ಕ್ವಾಲಿಫೈರ್ 2 ಮ್ಯಾಚ್ನ ಆಡೋದಕ್ಕೆ ಹೋಗ್ತಾರೆ. 8th ಮ್ಯಾಚ್ ನಡೆಯುತ್ತೆ ಕ್ವಾಲಿಫೈರ್ 2. ಇದರಲ್ಲಿ ಆಡ್ತಾರೆ ಎಲಿಮಿನೇಟರ್ 3 ವಿನ್ ಆದ ಟೀಮು ಮತ್ತು ಕ್ವಾಲಿಫೈರ್ 1 ಲೂಸರ್ ಟೀಮು. ಇದರಲ್ಲಿ ಗೆದ್ದವರು ಹೋಗ್ತಾರೆ ಫೈನಲ್ಸ್ ಆಡೋದಕ್ಕೆ ಮತ್ತು ಸೋತವ್ರಿಗೆ ಚಾನ್ಸ್ ಇಲ್ಲ. ಈಗ ಈ ಥರ 9ನೇ ಮ್ಯಾಚ್ನ ಆಡ್ತಾರೆ ಕ್ವಾಲಿಫೈರ್ 1 ವಿನ್ ಆದ ಟೀಮು ಮತ್ತು ಕ್ವಾಲಿಫೈರ್ 2 ವಿನ್ ಆದ ಟೀಮು. ಈ ಥರ ಈ ಸಲ 9 ಮ್ಯಾಚಸ್ಗಳನ್ನ ಆಡಿಸ್ತಿದ್ದಾರೆ ಮತ್ತು ಹೊಸದಾಗಿ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಹೋದ ಸೀಸನ್ಗಳಲ್ಲಿ ಆ ಫಾರ್ಮೆಟೇ ಬೆಸ್ಟಾ ಮತ್ತು ಈ ಸೀಸನ್ನಲ್ಲಿ ಅಪ್ಡೇಟ್ ಮಾಡಿರೋದು ಇದು ಬೆಸ್ಟಾ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.